ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೇ, ಈ ಒಂದು ಪರಿಶುದ್ಧವಾದ ಗಳಿಗೆಯಲ್ಲಿ ಕರ್ತನೆ ನಾವೆಲ್ಲರೂ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಆಲಯವನ್ನು ಅಲಂಕರಿಸಿ ಪ್ರೇರಣೆಯಕ್ಕೆ ಮೆರುಗು ತರುವ ರೀತಿಯಲ್ಲಿ ನಾವು ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಿದ್ದೇವೆ. ಶ್ರೀಗಳ ತಂದೆಯಾದ ಯೇಸುವೇ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತಾ ಈ ಒಂದು ಸಮಾಜದಲ್ಲಿ ಗೌರವ ತರ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ನಾವು ಶುದ್ಧಗೊಳಿಸುತ್ತಾ ನಮ್ಮ ನಡೆನುಡಿಗಳನ್ನು ಕರ್ತನೆ ನಿನಗೆ ಸಮರ್ಪಿಸುತ್ತಾ ಈ ಒಂದು ಜೀವಿತವನ್ನು ನಿನಗೆ ಮೀಸಲಾಗಿದ್ದೇವೆ. ನೀನು ನಮ್ಮನ್ನು ಆಶೀರ್ವದಿಸಲು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಇವತ್ತಿನ ದಿವಸದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆರಾಧನೆಗಳಿಗಾಗಿ ನಿನಗೆ ಸ್ತೋತ್ರ ತಂದೆಯೇ. ನೆರೆಹೊರೆಯ ಊರಿನಲ್ಲಿ ಮತ್ತು ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಆರಾಧನೆಯು ಅದು ನಿನಗೆ ಮೆಚ್ಚುಗೆಯಾಗಿರಲಿ. ಪ್ರಿಯನೇ, ನೀನು ನಮಗೆ ಕಲಿಸಿಕೊಟ್ಟಿರುವ ಪ್ರಕಾರವೇ ಈ ಲೋಕದಲ್ಲಿ ನಡೆಯುತ್ತದೆ. ನಿನ್ನ ಚಿತ್ತದ ಪ್ರಕಾರ ನೀನು ಯಾವ ರೀತಿಯಿಂದ ನಮ್ಮನ್ನು ನಡೆಸಿದೆಯೋ ಅದೇ ರೀತಿಯಲ್ಲಿ ಕರ್ತನೆ ಅನುಸರಿಸುವ ಮಕ್ಕಳು ನಾವಾಗಿದ್ದೇವೆ. ಇಂದಿನ ಈ ಒಂದು ಆರಾಧನೆಗಾಗಿ ನಿನ್ನ ಕೃಪೆ ಇರಲಿ ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೇ, ಈ ನಮ್ಮ ಸಭೆಯನ್ನು ನೀನು ಆಶೀರ್ವದಿಸಿದೆ. ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳಿಗಾಗಿ ನಿನಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರತಿಯೊಂದೊಂದು ಕುಟುಂಬದಲ್ಲಿ ಕರ್ತನೆ ನೀನು ನೆಲೆಯಾಗಿರು. ನಿನ್ನ ಬೆಳಕು ಪ್ರತಿಯೊಂದೊಂದು ಕುಟುಂಬದ ಮೇಲೆ ಬೀಳಲಿ ಎಂದು ನಾವು ನಿನ್ನನ್ನು ಬೇಡುತ್ತೇವೆ. ಆ ನಿನ್ನ ಬೆಳಕಿನ ಮುಖಾಂತರವಾಗಿ ನಾವು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ಕರ್ತನೆ ನಮ್ಮ ಸಂಸಾರ ಜೀವಿತವನ್ನು ಮುನ್ನಡೆಸುವಾಗ ಬರುವ ಎಲ್ಲ ತೊಂದರೆಗಳನ್ನು ಕರ್ತನೆ ನೀನು ನಿವಾರಿಸಿಬಿಡ್ತಕ್ಕಂಥ ಶಕ್ತಿ ನಿನ್ನ ಮುಖಾಂತರ ನಾವು ಹೊಂದಿಕೊಂಡಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೇ, ನಮ್ಮ ಸಭೆಯಲ್ಲಿ ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಆ ನಿನ್ನ ಮಕ್ಕಳು ಎಲ್ಲಿದ್ದರೂ ಕೂಡ ಈ ಒಂದು ನಿರ್ಮಿಸಿದಲ್ಲಿ ಅವರ ಆರೋಗ್ಯಕ್ಕಾಗಿ ಅವರ ಸೂಕ್ಷ್ಮಕ್ಕಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳು. ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ತಂದೆಯೇ, ಪ್ರತಿಯೊಬ್ಬರು ನಾವು ಆರೋಗ್ಯದಲ್ಲಿ ಬಲಗೊಳ್ಳುವ ಹಾಗೆ ನೀನು ಕೃಪೆ ಮಾಡಲು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಸಭೆಗೆ ಆಧಾರವಾಗಿರ್ತಕ್ಕಂಥ ಪ್ರಾಣಿ ಬಾಂಧವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಆ ನಿನ್ನ ಮಕ್ಕಳಲ್ಲಿ ಇರ್ತಕ್ಕಂಥ ಆಸಕ್ತಿಯು ಅದು ನನಗೆ ಮೆಚ್ಚುಗೆಯಾಗಿರಲಿ. ತಮ್ಮ ಲೌಕಿಕ ಸಂಸಾರವನ್ನು ತ್ಯಜಿಸಿ ಇವತ್ತಿನ ದಿವಸದಲ್ಲಿ ನಿನ್ನ ಈ ಆರಾಧನೆಗೆ ದುಡಿದಿರ್ತಕ್ಕಂಥ ಪ್ರತಿಯೊಬ್ಬೊಂದು ಜೀವಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಅನೇಕರು ಹಲವು ಕೆಲಸಗಳಲ್ಲಿ ತೊಡಗಿ ಈ ಒಂದು ಆರಾಧನೆಯು ಸುಲಲಿತವಾಗಿ ನಡೆ ಮಾಡಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಈ ಆರಾಧನೆಯಲ್ಲಿ ನಾವು ಹಾಡುತ್ತೇವೆ, ತಂದೆಯೇ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೈವ ವಾಕ್ಯಗಳನ್ನು ನಾವು ಆಲಿಸುತ್ತೇವೆ, ಅದರಂತೆ ನಾವು ನಡೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ತಂದೆಯೇ. ಆ ರೀತಿಯಲ್ಲಿ ನಡೆಯುವಾಗ ಸೈತಾನದ ಶೋಧನೆಯಿಂದ ನಮ್ಮನ್ನು ಸೆಳೆಯುವುದು, ಆ ಒಂದು ನಿಟ್ಟಿನಲ್ಲಿ ನಾವು ನಿನ್ನನ್ನು ಪ್ರಾರ್ಥಿಸುವಾಗ ಆ ಸೈತಾನದ ಶೋಧನೆಯನ್ನು ಎದುರಿಸತಕ್ಕಂಥ ಶಕ್ತಿ ನಿನ್ನ ಮುಖಾಂತರ ನಾವು ಪಡೆದುಕೊಳ್ಳಬೇಕಾಗಿದೆ. ತಂದೆಯೇ, ಆ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಲು ನಾನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಮನುಷ್ಯರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಊರಿನಿಂದ ಬೇರೆ ಊರುಗಳಿಗೆ ಕೆಲಸವನ್ನು ಆರಿಸಿ ಹೋಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುವಾಗ ಪ್ರೇರಣೆಯ ನಿನ್ನ ಮಕ್ಕಳು ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಸುರಕ್ಷಿತವಾಗಿರಲಿಕ್ಕೆ ಆಗುವಾಗೆ ಅವರ ಉದ್ದೇಶ ಈಡೇರಿಸಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಲು ನಿನ್ನನ್ನು ಬೇಡುತ್ತೇನೆ. ಅವರು ದುಡಿಯುವಾಗ ಅವರಿಗೆ ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ಕರ್ತನೆ ನೀನು ದಯಪಾಲಿಸು. ಹೊಂದಿಲ್ಲ ಒಂದು ದಿವಸ ಪುನಃ ನಮ್ಮೊಟ್ಟಿಗೆ ಬಂದು ಸೇರ್ತಕ್ಕಂಥ ಆ ಸದಾವಕಾಶವನ್ನು ದಯಪಾಲಿಸಲು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೇ, ನಮ್ಮ ಸಭೆಯಲ್ಲಿ ವಿವಿಧ ಕಲಿಯಲಿರ್ತಕ್ಕಂಥ ಮಕ್ಕಳಿಗಾಗಿ ನಾವು ಪದೇ ಪದೇ ಪ್ರಾರ್ಥಿಸುವಾಗ ನಿರೀಕ್ಷಿತ ಫಲಿತಾಂಶ ಕಾಣದ ನಿರಾಶರಾಗಿದ್ದೇವೆ ತಂದೆಯೇ. ಆದಾಗ್ಯೂ ಕೂಡ ನಾವು ನಿನ್ನ ಮುಂದೆ ಸ್ಥಿರವಾಗಿ ಬೇಡುವವರಾಗಿದ್ದೇವೆ. ನೀನು ನಮಗೆ ಹೆಚ್ಚಿನ ಜ್ಞಾನವನ್ನು, ಹೆಚ್ಚಿನ ಧೈರ್ಯವನ್ನು, ಪರೀಕ್ಷೆ ಬರೀತಕ್ಕಂಥ ಒಂದು ಶಕ್ತಿಯನ್ನು ಕರ್ತನೆ ನೀನು ನಮಗೆ ದಯಪಾಲಿಸು. ನಾವು ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿದವರಾಗಲಿಕ್ಕಾಗತಕ್ಕಂಥ ಆದ್ಯತೆ, ಅದರ ಮುಖಾಂತರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವ ಹಾಗೆ, ಅದರ ಮುಖಾಂತರವಾಗಿ ನಿನ್ನನ್ನು ನೀನು ಮಹಿಮೆಪಡಿಸಿಕೊಳ್ಳುವ ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನು ಚಿಕ್ಕ ಬಾಲಕರಿಗಾಗಿ ನಾವು ಪ್ರಾರ್ಥಿಸುವಾಗ ಅವರ ವಿದ್ಯೆಯಲ್ಲಿ ನೀನು ಆಶ್ಚರ್ಯವಾಗಿರುವ ತಂದೆಯೇ, ವಿದ್ಯೆಯನ್ನು ಕಲಿಸಲಿರ್ತಕ್ಕಂಥ ತಂದೆಯವರಿಗೆ ಪ್ರೋತ್ಸಾಹವನ್ನು ಕೊಡು. ಆರ್ಥಿಕವಾದ ಸಬಲತೆಯನ್ನು ಕರ್ತನೆಯ ನಿನ್ನ ಮಕ್ಕಳಿಗೆ ಕೊಟ್ಟು ಬಲಪಡಿಸಲು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರತಿಯೊಂದು ರೈತರಿಗಾಗಿ ನಾವು ಪ್ರಾರ್ಥಿಸುವಾಗ ಈ ಲೋಕದ ಊಟದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ರೈತ ಮಕ್ಕಳು ದಣಿವಿಲ್ಲದೆ ದುಡಿಯುವಂತಹ ಸಂದರ್ಭದಲ್ಲಿ ತಂದೆಯೇ, ಅವರ ನಿರೀಕ್ಷೆಗೆ ತಕ್ಕಂತೆ ನೀನು ಫಲವನ್ನು, ಮಳೆಯನ್ನು, ಬೆಳೆಯನ್ನು, ಒಳ್ಳೆಯ ವಾತಾವರಣವನ್ನು ನೀನು ಸೃಷ್ಟಿಸುವುದನ್ನು ನಾವು ನಿನಗೆ ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ
ವಿಜ್ಞಾಪನೆಗಳು ನೀನು ಕೇಳುತ್ತಿ ಅದಕ್ಕೆ ಸದುತ್ತರವನ್ನು ನೀನು ಕೊಡ್ತಕ್ಕಂಥ ತಂದೆ ನೀನಾಗಿದ್ದಿ ಎಂದು ನಾವು ಭರವಸೆಯಿಂದ ಈ ಲೋಕದಲ್ಲಿದ್ದೇವೆ ತಂದೆಯೇ. ಆ ಭರವಸೆಯು ಬಿದ್ದು ಹೋಗದ ರೀತಿಯಲ್ಲಿ ಕರ್ತನೆ ನೀನು ನಮಗೆ ಅನೇಕ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಇನ್ನು ಕರ್ತನೆ ನಮ್ಮ ಸಂಸ್ಥೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಸಂಸ್ಥೆಗೆ ಬಂದಿರತಕ್ಕಂಥ ಕೆಡುಕುಗಳಿಗಾಗಿ ಮತ್ತು ಅನೇಕ ಅಡ್ಡಿ ಅಭ್ಯಂತರಗಳಿಗಾಗಿ ಕರ್ತನೆ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ತಂದೆಯೇ, ನಮಗೆ ಬಂದಿರತಕ್ಕಂತಹ ಕಷ್ಟ ಅದನ್ನು ನೀನು ನಿವಾರಣೆ ಮಾಡು. ನಿನ್ನ ಸೇವೆಯು ಈ ಭೂಲೋಕದಲ್ಲಿ ನಿರಂತರವಾಗಿ ನಡೆಯಬೇಕಿದ್ದರೆ ಸೈತಾನನ ಕೆಟ್ಟ ದೃಷ್ಟಿ ಬಿದ್ದಿರುವಾಗ ತಂದೆಯ ಸೈತಾನನನ್ನು ಸೋಲಿಸತಕ್ಕಂಥ ಒಳ್ಳೆಯ ಜಾಣತನವನ್ನು ನೀನು ನಮಗೆ ಕೊಟ್ಟು ಬಲಪಡಿಸಲು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಸಂಸ್ಥೆಯ ಮೂಲಕವಾಗಿ ಅನೇಕರು ರಕ್ಷಣೆ ಹೊಂದಬೇಕಾಗಿದೆ. ಅನೇಕರು ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬರಬೇಕಾಗಿದೆ. ಈ ಸತ್ಯ ಧರ್ಮವನ್ನು ತಿಳಿದುಕೊಳ್ಳಬೇಕಾಗಿದೆ. ಆ ನಂತರ ನಿನ್ನ ಆಗಮನಕ್ಕಾಗಿ ಇಡೀ ಈ ಪ್ರಪಂಚವೇ ಎದುರು ನೋಡುತ್ತದೆ ತಂದೆಯೇ. ಆ ಒಂದು ಸಂದರ್ಭಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಆ ಒಂದು ನಿಟ್ಟಿನಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಲಿಕ್ಕಾಗತಕ್ಕಂಥ ಕೃಪೆ ದಯಪಾಲಿಸಲು ನಿನ್ನನ್ನು ಬೇಡುವವರಾಗಿದ್ದೇವೆ. ಇಡೀ ನಮ್ಮ ಈ ಜಿಲ್ಲೆಯನ್ನು ಪರಿಪಾಲಿಸಿರ್ತಕ್ಕಂಥ ಉನ್ನತ ಅಧಿಕಾರಿಗಳನ್ನು, ಅದರ ಮೇಲೆ ಉನ್ನತವಾಗಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಂದೊಂದು ಅಧಿಕಾರಿಗಳು ಕರ್ತನೆ ತಮ್ಮ ಕೆಟ್ಟ ಉದ್ಯೋಗದಲ್ಲಿ ಕರ್ತನೆ ಅವರು ಮುಂದುವರಿಯುವಾಗ ಪ್ರಿಯನೇ ಆ ಉದ್ಯೋಗವನ್ನು ಸದುಪಯೋಗಪಡಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ, ಅಲ್ಲಿ ಲಂಚಗೊಳಿತನ ಇರ್ತಕ್ಕಂಥದ್ದನ್ನು ನಾವು ಗುರುತಿಸಿದಾಗ ತಂದೆಯೇ, ದೇವರ ಕೆಲಸವೆಂದು ನಾವು ಅದಕ್ಕೆ ಹೆಸರಿಟ್ಟು ಅದಕ್ಕೆ ಅಪಮಾನ ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಅಧಿಕಾರಿಗಳಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಿವರ್ತನೆಯ ಮನಸ್ಸು ನಿನ್ನ ಮಕ್ಕಳಿಗೆ ದಯಪಾಲಿಸು. ಬಡವರ ಬಗ್ಗೆ ಇರತಕ್ಕಂಥ ಕಾಳಜಿ ವ್ಯಕ್ತಪಡಿಸಲಿಕ್ಕೆ ಆಗುವ ಹಾಗೆ ಅವರ ಕ್ರಿಯೆಯ ಮುಖಾಂತರವಾಗಿ ಅನ್ಯರಿಗೆ ಸಹಾಯವಾಗತಕ್ಕಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸಲು ನಿನ್ನನ್ನು